ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ರಿಲೀಸ್. ಈಗಾಗಲೇ 1 ತಿಂಗಳ ಅಂತರದಲ್ಲಿ 3 ಕಂತು ಜಮೆ. ಇದೀಗ 2 ರಿಂದ 3 ದಿನಗಳಲ್ಲಿ 27ನೇ ಕಂತಿನ ಹಣ ಜಮೆ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆಯಾಗುತ್ತಿದೆ. ಈಗಾಗಲೇ 15ಕ್ಕೂ ಅಧಿಕ ಜಿಲ್ಲೆಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದ್ದು, ಇನ್ನೆರಡು 3 ದಿನಗಳಲ್ಲಿ ಬಾಕಿ ಉಳಿದ ಜಿಲ್ಲೆಗಳ ಮಹಿಳೆಯರಿಗೆ ಹಣ ತಲುಪಲಿದೆ. 27ನೇ ಕಂತಿನ ಹಣ ಬರುತ್ತಿರುವುದರಿಂದ ಮುಂಬರುವ ಯುಗಾದಿ, ರಂಜಾನ್ ಹಬ್ಬದ ಖರ್ಚಿಗೆ ಅನುಕೂಲವಾಗಲಿದೆ. ಅದರಲ್ಲೂ ಒಂದೇ ತಿಂಗಳ ಅಂತರದಲ್ಲಿ 3 ಕಂತು ಜಮೆಯಾಗಿದ್ದು, 6,000 ರೂಪಾಯಿ ಮಹಿಳೆಯರಿಗೆ ಸಿಕ್ಕಿದೆ. ಇದು ಕೂಡ ಹಬ್ಬದ ಸಡಗರ ಹೆಚ್ಚಾಗುವಂತೆ ಮಾಡಿದೆ. ಕಳೆದ 2 ತಿಂಗಳಲ್ಲಿ ಸತತ 3 ಗೃಹಲಕ್ಷ್ಮಿ ಯೋಜನೆ ಕಂತುಗಳ ಹಣ ಜಮೆಯಾಗಿದೆ. ಫೆಬ್ರವರಿ 19, 24 ಹಾಗೂ ಮಾರ್ಚ್ 9ರಂದು ಹಣ ಖಾತೆಗೆ ಜಮೆಯಾಗಿದೆಯಂತೆ. ಸದ್ಯ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು, ಕೊಡಗು ಸೇರಿದಂತೆ 15ಕ್ಕೂ ಅಧಿಕ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ನಿರಂತರವಾಗಿ ಹಣ ಜಮೆಯಾಗಿದೆ. ಇನ್ನು 3 ದಿನಗಳೊಳಗೆ ಬಾಕಿ ಇರುವ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಸಿಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳು ತಿಳಿಸಿದೆ. 2023ರ ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದ್ದು, ಸದ್ಯ 31 ತಿಂಗಳುಗಳಾಗಿದೆ. ಈಗ 27ನೇ ಕಂತಿನ ಹಣ ಬಿಡುಗಡೆಯಾಗುತ್ತಿದ್ದು, 2026ರ ಜನವರಿ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆಯಾಗುತ್ತಿದೆ ಎಂದು ಇಲಾಖೆ ಮೂಲಗಳು ಹೇಳಿದೆ.